ವಿಜಯನಗರ ಜಿಲ್ಲೆಯ ಹಲವೆಡೆ ಭಾರೀ ಮಳೆ ಸುರಿತಾ ಇದೆ. ಧಾರಾಕಾರ ಮಳೆಗೆ ಕೂಡ್ಲಿಗಿ ಹಾಗೂ ಸುತ್ತಮುತ್ತ ಭಾರೀ ಮಳೆ ಆಗ್ತಾ ಇರುವಂತದ್ದು. ಭಾರೀ ಮಳೆಗೆ ಕೋಡಿ ಬಿದ್ದಿದೆ. ಕೂಡ್ಲಿಗಿ ದೊಡ್ಡ ಕೆರೆ ಕೋಡಿ ಬಿದ್ದಿರುವಂತದ್ದು. ವಿಜಯನಗರ ಜಿಲ್ಲೆಯ ಹಲವೆಡೆ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು. ವರುಣಾರ್ಭಟ ಜೋರಾಗಿದೆ. ಭಾರೀ ಮಳೆಗೆ ಕೋಡಿ ಬಿದ್ದಿದೆ. ಕೂಡ್ಲಿಗಿಯ ದೊಡ್ಡ ಕೆರೆ ಕೋಡಿ ಬಿದ್ದಿರುವಂತದ್ದು. ಜಿಲ್ಲೆಯ ತಾಲೂಕು ಕೇಂದ್ರವಾಗಿರುವ ಕೂಡ್ಲಿಗಿ ಪಟ್ಟಣದ ದೊಡ್ಡ ಕೆರೆ ಇದೀಗ ಕೋಡಿ ಬಿದ್ದಿದೆ. ವಿಜಯನಗರ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ವರುಣಾರ್ಭಟ ಜೋರಾಗಿದೆ. ಹಾಗಾಗಿ ದೊಡ್ಡ ಕೆರೆಯ ಕೋಡಿ ಬಿದ್ದಿರುವಂಥದ್ದು. ಕೂಡ್ಲಿಗಿಯ ದೊಡ್ಡ ಕೆರೆ ಅದು. ಜಿಲ್ಲೆಯ ತಾಲೂಕು ಕೇಂದ್ರವಾಗಿರುವಂಥದ್ದು ಕೂಡ್ಲಿಗಿ ಪಟ್ಟಣ. ಹಾಗಾಗಿ ಅಲ್ಲಿನ ದೊಡ್ಡ ಕೆರೆಗೆ ಕೋಡಿ ಬಿದ್ದಿರುವಂಥದ್ದು. ತಾಲೂಕು ಕೇಂದ್ರವಾಗಿರುವಂತಹ ಕೂಡ್ಲಿಗಿ ಪಟ್ಟಣ ಧಾರಾಕಾರ ಮಳೆಗೆ ಇದೀಗ ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂತದ್ದು. ಅಲ್ಲಿ ಮೆಕ್ಕೆಜೋಳ ಆಗಿರಬಹುದು, ರೈತರು ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಕೂಡ್ಲಿಗಿ ಪಟ್ಟಣದಲ್ಲಿ ನೀವು ನೋಡ್ತಾ ಇರಬಹುದು, ದೊಡ್ಡ ಕೆರೆ ಅದು. ಆ ಒಂದು ಕೆರೆ ಕೋಡಿ ಬಿದ್ದಿರುವಂಥದ್ದು. ಮೆಕ್ಕೆಜೋಳ, ಜೋಳ, ಶೇಂಗಾ ಬೆಳೆಯುವ ರೈತರಿಗೆ ಅವಶ್ಯಕವಾಗಿ ಮಳೆ ಬೇಕು. ರೈತರ ಮುಖದಲ್ಲಿ ಇದೀಗ ಮಂದಹಾಸ ಕೂಡ ಬರ್ತಾ ಇರುವಂಥದ್ದು. ಯಾಕಂತಂದ್ರೆ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ರೈತರಿಗೂ ಕೂಡ ಸಂತಸ ಆಗ್ತಾ ಇದೆ. ಯಾಕಂತಂದ್ರೆ ಕೆಲವೊಂದಷ್ಟು ಬೆಳೆಗಳನ್ನ ಇಂತಹ ಸಂದರ್ಭದಲ್ಲಿ ಬೆಳೀತಾರೆ. ಶೇಂಗಾ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಜೋಳ ಆಗಿರ್ಬೋದು, ಈ ಎಲ್ಲಾ ಬೆಳೆಗಳನ್ನ ಕೂಡ ಮಳೆಗಾಲದಲ್ಲಿ ಬೆಳೆಯುವಂಥದ್ದು. ಹಾಗಾಗಿ ಮಂದಹಾಸ ರೈತರ ಮುಖದಲ್ಲಿ ಇರುವಂಥದ್ದು. ಕೆರೆಯ ಕೋಡಿ ಕೂಡ ಬಿದ್ದಿರೋದ್ರಿಂದ ಅದನ್ನ ನೋಡಲು ಕೆರೆಯತ್ತ ಪಟ್ಟಣದ ಸಾರ್ವಜನಿಕರು ಕೂಡ ದೌಡಾಯಿಸಿದ್ದಾರೆ. ಇದೀಗ ಮೊಬೈಲ್ ಮೂಲಕ ಸೆಲ್ಫಿ ತೆಗೆದುಕೊಂಡಿದ್ದಾರೆ ಯುವಕರು ಕೂಡ. ರೈತರ ಮುಖದಲ್ಲಿ ಸಂಭ್ರಮ ಮನೆ ಮಾಡಿದೆ. ಇತಿಹಾಸದಲ್ಲೇ ಇದೇ ಮೊದಲು ಆಗಸ್ಟ್ ತಿಂಗಳಲ್ಲೇ ಕೋಡಿ ಬಿದ್ದಿರುವಂಥದ್ದು ಕೆರೆ.